Hi everyone, welcome to DVS Math. Today continuing supplementary course in physics. So today let us discuss science physics important questions for supplementary exams. So today we are going to discuss about laws and rules. So ಇವತ್ತು ನಾವು laws ಮತ್ತು rules ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಕೆಲವೊಂದು ಅಷ್ಟು 5 ಲೆಸನ್ಸ್ ಇದೆ ನಿಮಗೆ. ಆ 5 ಲೆಸನ್ಸಲ್ಲಿ ಕೆಲವೊಂದು ಲೆಸನ್ಸಲ್ಲಿ ಲಾಸ್ ಮತ್ತು ರೂಲ್ಸ್ ರಿಲೇಟೆಡ್ ಆಗಿ ಕ್ವೆಶನ್ಸ್ನ ಕೇಳ್ತಾರೆ. ಸೊ ಒಂದೊಂದು ಇವತ್ತು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕೇಳೋದು ಓಮ್ಸ್ ಲಾ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಮ್ಸ್ ಲಾ ಅನ್ನೋದು ಪ್ರತಿ ಸರಿ ಎಲ್ಲ ಕ್ವೆಶನ್ ಪೇಪರಲ್ಲೂ ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ಲಾಸ್ಟ್ ಟೈಮು ಕೇಳಿದ್ದಾರೆ. ಸೊ ಇಲ್ಲಿ ಓಮ್ಸ್ ಲಾ ಅನ್ನೋದು ನಿಮಗೆ ಸ್ಟೇಟ್ಮೆಂಟ್ ನೆನಪಿಲ್ಲ ಅಂತ ಅಂದ್ಕೊಳ್ಳೋಣ. ಸೊ ಸ್ಟೇಟ್ಮೆಂಟ್ ನಿಮಗೆ ಮರ್ತು ಹೋಗಿದೆ ಅನ್ನೋದಾದರೆ ಅಟ್ಲೀಸ್ಟ್ ಫಾರ್ಮುಲಾ ನೆನಪಿಟ್ಕೊಂಡು ಆ ಫಾರ್ಮುಲಾನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ. ಸ್ಟೇಟ್ಮೆಂಟ್ ಇರೋದು ಈ ಥರ. ಸೊ ಸ್ಟೇಟ್ಮೆಂಟ್ ಏನಿದೆ, ದಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದಿ ಕಂಡಕ್ಟರ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದಿ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕರೆಂಟ್, ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್ ಅಟ್ ಕಾನ್ಸ್ಟಂಟ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಅಂತಿದೆ. ಸೊ ನಿಮಗೆ ಈ ಸ್ಟೇಟ್ಮೆಂಟ್ ನೆನಪಿಲ್ಲ ಅಂದರೆ ಅಟ್ಲೀಸ್ಟ್ ನೀವೇನು ಮಾಡ್ಬೋದು, ಇಲ್ಲಿ ಕೊಟ್ಟಿದ್ದಾರಲ್ಲ ಅಟ್ಲೀಸ್ಟ್ ಈ ಫಾರ್ಮುಲಾ ಅಥವಾ ಈ ಸ್ಟೇಟ್ಮೆಂಟ್ಗಿಂತ ಈ ಫಾರ್ಮುಲಾನ ನೆನಪಿಟ್ಕೊಳ್ಳಿ. ಏನು, ವಿ ಪ್ರಪೋರ್ಷನಲ್ ಟು ಐ ಅನ್ನೋದನ್ನು ನೆನಪಿಟ್ಕೊಳ್ಳಿ ಅಟ್ಲೀಸ್ಟ್. ಸೊ ಇಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಸ್ಟೇಟ್ಮೆಂಟ್ ವಿ ಅಂದರೆ ನೆನಪಿಟ್ಕೊಳ್ಳಿ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಐ ಅನ್ನೋದು ಕರೆಂಟ್. ವಿ ಅನ್ನೋದು ಪೊಟೆನ್ಷಿಯಲ್ ಡಿಫ್ರೆನ್ಸ್, ಐ ಇಸ್ ಕರೆಂಟ್. ಸೊ ನೀವು ಸ್ಟೇಟ್ಮೆಂಟ್ ಏನು ಬರೀಬೇಕು, ವಿ ಅಂತಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಇದೇನು ಅನ್ನೋದು, ಇದು ನಾವು ಪ್ರಪೋರ್ಷನಾಲಿಟಿ ಸಿಂಬಲ್ ಅಂತ, ಪ್ರಪೋರ್ಷನಾಲಿಟಿ ಸಿಂಬಲ್. ಸೊ ಎಲ್ಲಿ ಡೈರೆಕ್ಟ್ ಅನ್ನೋ ವರ್ಡ್ ಸೇರಿಸಿ. ಸೊ ಹಿಯರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಐ ಅಂದರೆ ಏನು, ಕರೆಂಟ್. ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್ ಯಾವಾಗ, ಅಟ್ ಕಾನ್ಸ್ಟಂಟ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಇಟ್ಸ್ ವೆರಿ ಸಿಂಪಲ್ ಟು ರಿಮೆಂಬರ್. ಸೊ ವಿ ಈಸ್ ಪ್ರಪೋರ್ಷನಲ್ ಟು ಐ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಅಟ್ಲೀಸ್ಟ್ ನಿಮಗೆ ಸ್ಟೇಟ್ಮೆಂಟ್ ಇಲ್ಲ ಅಂದರೆ ಓಮ್ಸ್ ಲಾಗೆ. ಸೊ ಈ ಸ್ಟೇಟ್ಮೆಂಟ್ನ ಎಕ್ಸ್ಪ್ಲೇನ್ ಮಾಡಿ. ವಿ ಈಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ, ದಟ್ ಈಸ್ ಕರೆಂಟ್. So when at constant temperature and pressure, at least you will get marks. So V proportional to I. So here if you remove the proportionality, so V is equal to IR. ಇಷ್ಟನ್ನು ಬರೆದ್ರೆ ಈಸಿಯಾಗಿ ನೀವು 2 ಮಾರ್ಕ್ಸ್ ತೊಗೋಬೋದು. ಇದ್ರ ಜೊತೆಗೆ ಪ್ರತಿ ಸರಿನೂ ಓಮ್ಸ್ ಲಾ ಜೊತೆಗೆ ನೀವು ಸರ್ಕ್ಯೂಟ್ ಡಯಾಗ್ರಾಮ್ನ ಅವರು ಕೇಳ್ತಾರೆ. ಸೊ ಫಿಗರ್ ಅಬ್ಸರ್ವ್ ಮಾಡಿ, ಈ ಫಿಗರ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಸೊ ಇದು ಟೋಟಲ್ 2 ಮಾರ್ಕ್ಸ್ಗೆ ಅವ್ರು ಕೇಳಿದ್ರೆ. ಸೊ ಬರೀ ಸ್ಟೇಟ್ಮೆಂಟ್ ಕೇಳಿದ್ರೆ 1 ಮಾರ್ಕ್. ಸೊ ನಾನು ಹೇಳಿದ್ನಲ್ಲ ಇಲ್ಲಿ ವಿ ಪ್ರಪೋರ್ಷನಲ್ ಟು ಐ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಓಮ್ಸ್ ಲಾಗೆ. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ವಿ ಇಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I is current at constant temperature and pressure. Very simple. V proportional to I, V is equal to IR. So for them ಎಕ್ಸ್ಪ್ಲೇನ್ ವಿತ್ ಸರ್ಕ್ಯೂಟ್ ಡಯಾಗ್ರಾಮ್ ಅಂತ ಕ್ವೆಶನ್ ಕೇಳಿದ್ರೆ ಈ ಸರ್ಕ್ಯೂಟ್ ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿ. ಸೊ ಪ್ರತಿ ಸರಿ ಯಾಕೆ ಇದನ್ನು ಇನ್ನೂ ಒಂದು ಸರಿ, ಆಲ್ರೆಡಿ ನಾವು ಡಯಾಗ್ರಾಮ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಮತ್ತೆ ಇನ್ನೊಂದು ಸರಿ ಯಾಕೆ ಈ ಫಿಗರ್ನ ನಾನು ನಿಮ್ಗೆ ತೋರಿಸ್ತಿದ್ದೀನಿ ಅಂತಂದರೆ ಯಾಕಂದರೆ ಅಲಾಂಗ್ ವಿತ್ ಓಮ್ಸ್ ಲಾ ಕ್ವೆಶನ್ ಜೊತೆಗೆ ಎಷ್ಟೋ ಸರಿ ಅದು ಸಪ್ರೇಟಾಗಿ ಸರ್ಕ್ಯೂಟ್ ಕೇಳಿಲ್ಲ. ಎಕ್ಸ್ಪ್ಲನೇಷನ್ ವಿತ್ ಓಮ್ಸ್ ಲಾನೇ ನೀವು ಸರ್ಕ್ಯೂಟು ಬರೀಬೇಕಾಗತ್ತೆ. ಸೊ ಇನ್ನೊಂದು ಸರಿ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಆಗುತ್ತೆ. ಸೊ ನಾವು ನೆಕ್ಸ್ಟ್ಗೆ ಹೋಗೋಣ. ಜೌಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್. ಇದು ಕೂಡ ಎಕ್ಸಾಮ್ ಪ್ರತಿ ಸರಿ ಮಾರ್ಚ್ ಬರಲ್ಲ ಎಕ್ಸಾಮ್, ಮತ್ತು ಮೊನ್ನೆ ನಿಮಗೆ ನಡೀತಲ್ಲ ಮೇನ್ ಎಕ್ಸಾಮ್, ಅದರಲ್ಲೂ ಬಂದಿದೆ. ಸೊ ಜೌಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್, ಸ್ಟೇಟ್ ಅಥವಾ ಎಕ್ಸ್ಪ್ಲೈನ್ ಜೌಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್, ಅಥವಾ ರೈಟ್ ಜೌಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್, ಅಥವಾ ವಾಟ್ ಫ್ಯಾಕ್ಟರ್ಸ್ ದ ಜೌಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್ ಡಿಪೆಂಡ್ಸ್. ಈ ಥರ ಬೇರೆ ಬೇರೆ ಯಾವುದೇ ಫ್ಯಾಕ್ಟರ್ಸ್ ಕೊಡಲಿ, ಜೌಲ್ಸ್ ರಿಲೇಟೆಡ್ ಅಟ್ಲೀಸ್ಟ್ ಈ ಜೌಲ್ಸ್ ಲಾ ಅನ್ನೋ ವರ್ಡ್ ಕೊಟ್ಟರೆ ಜಸ್ಟ್ ನೀವು ಬರಿಬೇಕಾಗಿರೋದು ಇಷ್ಟೇ. ಇಲ್ಲೂ ಅಷ್ಟೇ ನಿಮಗೆ ಸ್ಟೇಟ್ಮೆಂಟ್ ನೆನಪಿಲ್ಲ ಅಂತಂದರೆ ಬರೀ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. H is equal to I square RT. H is equal to, ಈಗ ಈ ಫಾರ್ಮುಲಾ ಹೇಳ್ತೀನಿ ನೋಡಿ. H ಅಂದ್ರೆ ಏನು, ಹೀಟ್. ಸೊ ಜೌಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್ ಅಂತ ಕ್ವೆಶನಲ್ಲೇ ಇರುತ್ತೆ. ಸೊ H ಅಂದರೆ ಏನಿಲ್ಲಿ, ಹೀಟ್ ಅಂತ. ಸೊ ಹೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಪ್ರತಿ ಸರಿಲಿ ನೋಡಿ ಓಮ್ಸ್ ಲಾಲು ಡೈರೆಕ್ಟ್ಲಿ. ಸೊ ಆ ವರ್ಡ್ ಅನ್ನೋದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಸ್ಕ್ವೇರ್ ಇದೆ. ಸೊ ಐ ಸ್ಕ್ವೇರ್ ಅಂತಂದರೆ ಸ್ಕ್ವೇರ್ ಆಫ್ ಕರೆಂಟ್ ಡೈರೆಕ್ಟ್. ಸೊ ಹೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ಕರೆಂಟ್. ಮುಗ್ದೋಯ್ತು ಒನ್ ಸೆಂಟೆನ್ಸ್. ಆರ್ ಅಂದರೆ ಏನು, ರೆಸಿಸ್ಟೆನ್ಸ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಟಿ ಅಂದರೆ ಏನು, ಟೈಮ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್.
ಇಷ್ಟು ತ್ರೀ ಸೆಂಟೆನ್ಸಸ್ ಈಸಿಯಾಗಿ ಬರೀಬಹುದು ಈ ಫಾರ್ಮುಲಾ. ಸೊ ಜೌಲ್ಸ್ ಲಾ, ಎಕ್ಸ್ಪ್ಲೇನ್ ಜೌಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್ ಅಂತ ಕೇಳಿದ್ರೆ H=I²RT ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಆ ಫಾರ್ಮುಲಾನ ಎಕ್ಸ್ಪ್ಲೇನ್ ಮಾಡಿ. H ಅಂದರೆ ಹೀಟ್, ಸೊ ಹೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I² ಅಂತೆ, ಸೊ ಸ್ಕ್ವೇರ್ ಆಫ್ ಕರೆಂಟ್. ಒನ್ ಸೆಂಟೆನ್ಸ್ ಮುಗೀತು. ನೆಕ್ಸ್ಟ್ ಸೇಮ್, ಹೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಅಂದರೆ ರೆಸಿಸ್ಟೆನ್ಸ್ ಅನ್ನೋ ವರ್ಡ್ ಬರೀರಿ. ನೆಕ್ಸ್ಟ್ ಟಿ, ಹೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್. ಸೊ ಇದಿಷ್ಟು ಜೌಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್. ಸೊ ಫಾರ್ಮುಲಾ ಕೇಳಿದ್ರೆ H=I²RT, ಸ್ಕ್ವೇರ್ ಆಫ್ ಕರೆಂಟ್, ರೆಸಿಸ್ಟೆನ್ಸ್, time. So these are all, so here they are all directly proportional. So heat is directly proportional to square of current, resistance and time. This is about Joule's law of heating effect. ಅರ್ಥ ಆಗಿದೆ ಅನ್ಕೋತೀನಿ. ಸೊ ಎಲೆಕ್ಟ್ರಿಸಿಟಿ ಲೆಸನ್ನಿಂದ ಓಮ್ಸ್ ಲಾ, ಜೌಲ್ಸ್ ಲಾ ಈಸಿಯಾಗಿ 2 ಲಾಸ್ನ ಕಲಿಬೋದು. ನೆಕ್ಸ್ಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ಗೆ ಹೋಗ್ತಾ ಇದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಬದಲು ಮೋಟಾರ್ ರೂಲ್ ಅಂತ ಕೂಡ ಕೇಳಬಹುದು. ಎಷ್ಟೋ ಸರಿ ಕನ್ಫ್ಯೂಷನ್ಗೋಸ್ಕರ ಮೋಟಾರ್ ರೂಲ್ ಅಂತಲೂ ಕೇಳಿದ್ದಾರೆ. ಮೋಟಾರ್ ರೂಲ್ ಅಂತ ಈಸ್ ನಥಿಂಗ್ ಬಟ್ ಅ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಕ್ಲಿಯರ್? ಸೊ ಇಲ್ಲಿ ಸುಮ್ಮನೆ ನೀವು ಯಾವ್ಯಾವ ಫಿಂಗರ್ಸ್ ಏನೇನು ಎಕ್ಸ್ಪ್ರೆಸ್ ಮಾಡುತ್ತೆ ಅಂತ ಬರೆದ್ರೆ ಸಾಲದು. ಆ ಫಿಂಗರ್ಸ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ವರ್ಡ್. ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅನ್ನೋ ವರ್ಡ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವಿಲ್ಲಿ ಅವು ಅಷ್ಟು ಈ ಮೂರು ನಾವೇನೇನು ಫಿಂಗರ್ಸ್ ಇಂಡಿಕೇಟ್ ಮಾಡುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ಅವೆಲ್ಲ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದನ್ನು ಬರೀದೆ ನೀವು ತಂಬ್ ಏನು ಮಾಡುತ್ತೆ 4 ಫಿಂಗರ್ ಯು ವಿಲ್ ಗೆಟ್ ಮಾರ್ಕ್ಸ್. ಬಟ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ 3 ಫಿಂಗರ್ಸ್ ತೊಗೊಳ್ಳಿ. ಫಸ್ಟ್ 3 ಫಿಂಗರ್ಸೇ ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಫಸ್ಟ್ 3 ಫಿಂಗರ್ಸ್ ಯಾವ್ಯಾವುದು? ಫಸ್ಟ್ 3 ಥಂಬ್, 4 ಫಿಂಗರ್, ಮಿಡಲ್ ಫಿಂಗರ್. ವೆರಿ ಈಸಿ. ಸೊ ಸಿಂಪಲ್ ಆಗಿ ನಿಮಗೆ 2 ಮಾರ್ಕ್ಸ್ ಈಸಿಯಾಗಿ ಅಥವಾ 1 ಮಾರ್ಕ್ ಕೊಟ್ಟರು ಈಸಿಯಾಗಿ ಬರುತ್ತೆ. ಏನು ಮಾಡಬೇಕು? ಸ್ಟ್ರೆಚ್ ಮಾಡಬೇಕು. ಯಾವ್ಯಾವುದು? ಫಸ್ಟ್ 3 ಫಿಂಗರ್ಸ್ ತೊಗೊಳ್ಳಿ. ಯಾವುದು? ಥಂಬ್, 4 ಫಿಂಗರ್, ಮಿಡಲ್ ಫಿಂಗರ್. ಯಾವ ಹ್ಯಾಂಡ್ದು? ಲೆಫ್ಟ್ ಹ್ಯಾಂಡ್ ಅಂತಲೇ ಇದರಲ್ಲೇ ಇರುತ್ತೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ಅಂತ. ಸೊ ಸ್ಟ್ರೆಚ್, ಥಂಬ್, 4 ಫಿಂಗರ್, ಮಿಡಲ್ ಫಿಂಗರ್ ಆಫ್ ಲೆಫ್ಟ್ ಹ್ಯಾಂಡ್. ಹೇಗೆ ಸ್ಟ್ರೆಚ್ ಮಾಡಬೇಕು? ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಮುಗಿದೋಯ್ತು ಫಸ್ಟ್ ಸೆಂಟೆನ್ಸ್, ಹೌದಾ? ಸ್ಟ್ರೆಚ್, ಥಂಬ್ ಫಿಂಗರ್, 4 ಫಿಂಗರ್, ಮಿಡಲ್ ಫಿಂಗರ್ ಆಫ್ ಲೆಫ್ಟ್ ಹ್ಯಾಂಡ್, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ದಿಸ್ ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಸುಮ್ಮನೆ ಹೇಗೇಗೋ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಇಂಡಿಕೇಟ್ ಮಾಡೋದಲ್ಲ. ಮ್ಯೂಚುವಲಿ ಆ ಮೂರು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿದೆ ಅನ್ನೋದು ಮುಖ್ಯ. ಸೊ ನಾವು ಥಂಬ್ ಏನು ಇಂಡಿಕೇಟ್ ಮಾಡುತ್ತೆ. ಆಮೇಲೆ ಇಲ್ಲಿ ಮೋಟಾರ್ ಅನ್ನೋದಾದರೆ, ಮೋಟಾರ್ ಅಂದರೆ ಏನಿಲ್ಲಿ? ಯಾವ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಿದೆ? ಮೋಟಾರ್ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ, ಮೋಷನ್, ರೈಟ್? ಎಲೆಕ್ಟ್ರಿಕಲ್ ಟು ಮೆಕ್ಯಾನಿಕಲ್ ಮೋಷನ್. ಯಾವಾಗಲೂ ಥಂಬ್ ಫಿಂಗರ್ ಮೋಷನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಆರ್ ಹಿಯರ್ ಮೋಟಾರ್ ರೂಲ್ ಅಂತ ನಾವೇನು ಹೇಳ್ತಿದ್ದೀವಿ. ಸೊ ಇಟ್ ಈಸ್ ಥಂಬ್ ಈಸ್ ಇಂಡಿಕೇಟೆಡ್ ಟು ಮೋಷನ್. ಸೊ 4 ಫಿಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್. ಕ್ಲಿಯರ್? ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ನೆನ್ಪಿಟ್ಕೊಳ್ಳಿ. ಮಿಡಲ್ ಫಿಂಗರ್ ಇಸ್ ಕರೆಂಟ್. ಸೊ ಇಲ್ಲಿ ಕರೆಂಟಿಂದ ಮೋಷನ್ ಆಗುತ್ತೆ. ಸೊ ಇಲ್ಲೇನಾಗ್ತದೆ? ಮಿಡಲ್ ಫಿಂಗರಲ್ಲಿ ಕರೆಂಟ್. ಸೊ ಅವೆರಡು ಮಧ್ಯೆ ನಮಗೇನಿದೆ? ನಮಗೆ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಕರೆಂಟ್ ಇಸ್ ಕನ್ವರ್ಟಿಂಗ್ ಇನ್ ಟು ಮೆಕ್ಯಾನಿಕಲ್ ಮೋಷನ್ ಆಗಿ ಕನ್ವರ್ಟ್ ಆಗ್ತದೆ. ಡೀಟೇಲಾಗಿ ಬೇಡ, ಜಸ್ಟ್ ನೆನ್ಪಿಟ್ಕೊಳ್ಳಿ ಅಷ್ಟೇ. ನಾನು ಇಲ್ಲಿ ನೆನ್ಪಿಟ್ಕೊಳ್ಳೋಕೆ ಒಂದು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಇದು ನಿಮಗೆ ತಮಾಷೆನೂ ಅನ್ನಿಸ್ಬೋದು. ಸೊ ಫಸ್ಟ್ ಥಂಬ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಸಿಂಪಲ್ ಆಗಿ ಮದರ್ ಅಂತ ನೆನ್ಪಿಟ್ಕೊಳ್ಳಿ. ಜಸ್ಟ್ ಮದರ್ ಮೀನ್ಸ್ ಮೋಷನ್. ಸೊ ಕನ್ಫ್ಯೂಷನ್ ಆಗೋದು ಬೇಡ, ಮದರ್. ಸೊ 4 ಫಿಂಗರ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಅಥವಾ ಫೀಲ್ಡ್ ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡೇ ಇಲ್ಲಿ. ಸೊ ರೈಟ್? ಸೊ ಫಾದರ್ ಮ್ಯಾಗ್ನೆಟಿಕ್ ಫೀಲ್ಡ್, ಕರೆಂಟ್ ಚೈಲ್ಡ್, ಮದರ್ ಫಾದರ್ ಚೈಲ್ಡ್ ಅನ್ನೋ ಸಿಂಪಲ್ ವರ್ಡ್ಸ್ ಅಟ್ಲೀಸ್ಟ್ ಹೀಗಾದರೂ ನಿಮ್ಮ ತಲೆಯಲ್ಲಿ ಇರಲಿ ಅನ್ನೋದಕ್ಕೋಸ್ಕರ ಮಕ್ಕಳೇ. ಸೊ ಇಲ್ಲಿ ಥಂಬ್ ಇಸ್ ಅ ಮೋಷನ್, 4 finger is magnetic field, middle finger is current. Okay, due to the current, the thumb finger indicates the motion, right? Electrical to mechanical. So now thumb is motion of conductor, 4 finger magnetic field, middle finger current. ಇಷ್ಟೇ ಬರೀರಿ ಸಾಕು. ಬಟ್ ಇದನ್ನು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅನ್ನೋದನ್ನು ಬಿಡಬೇಡಿ. ಸೊ ಸ್ಟ್ರೆಚ್ ಏನೇನು ಸ್ಟ್ರೆಚ್ ಮಾಡಬೇಕು? 3 fingers. ಯಾವುದು? ಥಂಬ್, 4 finger, middle finger. How you have to stretch? Mutually ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಹಾಗಾದರೆ ಯಾವ್ಯಾವ್ದು ಏನೇನು ಇಂಡಿಕೇಟ್ ಮಾಡುತ್ತೆ? ಥಂಬ್ ಫಿಂಗರ್ ಫಸ್ಟ್ ಇಟ್ ಈಸ್ ಮೋಷನ್. ರಿಮೆಂಬರ್ ಮದರ್, ವಾಟ್ ಐ ಟೋಲ್ಡ್. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಮೀನ್ಸ್ ಫಾದರ್. ಸೊ ಯು ರಿಮೆಂಬರ್ ಲೈಕ್ ದಿಸ್, ಮ್ಯಾಗ್ನೆಟಿಕ್ ಫೀಲ್ಡ್. ನೆಕ್ಸ್ಟ್
middle finger, current, or you can remember a child. Clear? So this is what it is, very simple. You have to remember. Clear? So now let's go for next rule. That is Fleming's right hand rule. Fleming's right hand rule, and this is called as generator rule also. ನಾವು ಲೆಫ್ಟ್ ಹ್ಯಾಂಡ್ ರೂಲ್ ಏನಂತ ಕರಿತೀವಿ, ಮೋಟಾರ್ ರೂಲ್, ಇಲ್ಲಿ ಜನರೇಟರ್ ರೂಲ್ ಅಂತ ನಾವು ಕರಿತೀವಿ. ಸೊ ಇವೆರಡಕ್ಕೂ ತುಂಬ ಸಿಂಪಲ್ ಡಿಫ್ರೆನ್ಸ್. ಅಲ್ಲಿ ಕರೆಂಟಿಂದ ಮೆಕ್ಯಾನಿಕಲ್ ಮೋಷನ್ ಆದರೆ ಇಲ್ಲಿ ಮೋಷನಿಂದ ಕರೆಂಟ್ ಬರುತ್ತೆ. ಕ್ಲಿಯರ್? ಸೊ ದೇ ಆರ್ ಎಲೆಕ್ಟ್ರಿಕಲ್ ಟು ಮೆಕ್ಯಾನಿಕಲ್ ಎನರ್ಜಿ. ಹಿಯರ್ ಜನರೇಟರ್, ವಾಟ್ ವಿ ಆರ್ ಕಾಲಿಂಗ್ ಇಟ್ ದಿಸ್ ರೂಲ್ ಆಸ್ ಜನರೇಟರ್ ರೂಲ್. ಎಷ್ಟೋ ಸರಿ ಸ್ಟೇಟ್ ಜನರೇಟರ್ ರೂಲ್ ಅಂತ ಕೇಳಿದ್ದಾರೆ. ಸೊ ಜನರೇಟರ್ ರೂಲ್ ಇಸ್ ನಥಿಂಗ್ ಬಟ್ ರೈಟ್ ಹ್ಯಾಂಡ್ ರೂಲ್. ಮೋಟಾರ್ ರೂಲ್ ಇಸ್ ನಥಿಂಗ್ ಬಟ್ ಅ ಲೆಫ್ಟ್ ಹ್ಯಾಂಡ್ ರೂಲ್. ಕ್ಲಿಯರ್? ಸೊ ನಾವು ಹಿಯರ್ ಆಲ್ಸೋ ವಾಟ್ ಯು ಹ್ಯಾವ್ ಟು ಡೂ, ಸ್ಟ್ರೆಚ್. ಏನು ಸ್ಟ್ರೆಚ್ ಮಾಡಬೇಕು? 3 fingers ಆಫ್ ಯುವರ್ ಥಂಬ್, 4 finger, ಮಿಡಲ್ ಫಿಂಗರ್. ಯಾವುದು? ರೈಟ್ ಹ್ಯಾಂಡ್. ಹೇಗೆ? ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ಇದು ತುಂಬಾ ಇಂಪಾರ್ಟೆಂಟ್, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ಈಗ ಮತ್ತೆ ಯಾವ್ಯಾವುದು? ಅಗೇನ್ ಥಂಬ್, ಇಟ್ ಈಸ್ ಮೋಷನ್. ಸೊ ಹಿಯರ್ ಮೋಷನ್, ಇಲ್ಲಿ ಫಸ್ಟು ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ, ಹಿಯರ್ ಜನರೇಟರ್. ಕ್ಲಿಯರ್? ಸೊ ಮೋಷನ್ ದ ಸೇಮ್ ಆಸ್ ಯು ರೋಟ್ ಇನ್ ಲೆಫ್ಟ್ ಹ್ಯಾಂಡ್ ರೂಲ್. 4 finger ಮ್ಯಾಗ್ನೆಟಿಕ್ ಫೀಲ್ಡ್. ಮಿಡ್ಲ್ ಫಿಂಗರ್ ಮಾತ್ರ ಕರೆಂಟ್ ಅಂತ ಬರೀಬಾರ್ದು, ಇಂಡ್ಯೂಸ್ಡ್ ಕರೆಂಟ್. ಅಷ್ಟೇ ಡಿಫ್ರೆನ್ಸ್ ಎರಡಕ್ಕೂ. ಅಲ್ಲಿ ನೀವೇನಂತ ಬರೀತೀರಾ? ಸೊ ಥಂಬ್ ಫಿಂಗರ್ ಮೋಷನ್, ಆರ್ ಯು ಕ್ಯಾನ್ ರೈಟ್ ಫೋರ್ಸ್ ಆಲ್ಸೋ. ಇನ್ಸ್ಟೆಡ್ ಆಫ್ ಮೋಷನ್ ಯು ಕ್ಯಾನ್ ರೈಟ್ ಫೋರ್ಸ್ ಅಂತನಾದರೂ ಬೇಕಾದ್ರೆ ನೆನ್ಪಿಟ್ಕೋಬೋದು. ಆ್ಯಂಡ್ ಇಲ್ಲಿ thumb finger motion or force. 4 finger is always, in both the cases it is magnetic field, change ಆಗಲ್ಲ magnetic field. ಬಟ್ ಮಿಡಲ್ ಫಿಂಗರ್ ಅಂತ ಬಂದಾಗ ನೀವು ಲೆಫ್ಟ್ ಹ್ಯಾಂಡಲ್ಲಿ ಬರೀ ಕರೆಂಟ್ ಅಂತ ಬರಿತೀರಾ, ಬಟ್ ರೈಟ್ ಹ್ಯಾಂಡಲ್ಲಿ ಇಂಡ್ಯೂಸ್ಡ್ ಕರೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್. ಇಂಡ್ಯೂಸ್ಡ್ ಕರೆಂಟ್ ಅಂತಲೇ ಬರೀಬೇಕು. ಯಾಕಂದರೆ ಡ್ಯೂ ಟು ದ ಮೋಷನ್ ಯು ಆರ್ ಗೆಟಿಂಗ್ ದ ಕರೆಂಟ್, ಕರೆಂಟ್ ಇಸ್ ಪ್ರೊಡ್ಯೂಸ್ಡ್ ಹಿಯರ್. ಸೊ ಯು ಹ್ಯಾವ್ ಟು ರೈಟ್ ಇದೊಂದೇ ಸಿಂಪಲ್ ಡಿಫ್ರೆನ್ಸ್, ಕನ್ಫ್ಯೂಷನ್ ಇಲ್ಲ. ಸೊ ಅಲ್ಲಿ ಕರೆಂಟ್ ಅಂತ ಬರೀತೀರಾ, ಇಲ್ಲಿ ಇಂಡ್ಯೂಸ್ಡ್ ಕರೆಂಟ್. ಅದರ್ವೈಸ್ ಇನ್ ಬೋತ್ ದ ಕೇಸಸ್ ನೋಡಿ, ಎರಡೂ ಕೇಸಸಲ್ಲೂ ಸೇಮ್ ಇದೆ. ಸೊ ಇಲ್ಲಿ ಫೋರ್ಸ್ ಅಂತನಾದರೂ ಬರೀರಿ ಅಥವಾ ಮೋಷನ್ ಅಂತನಾದರೂ ಬರೀರಿ. ಆ್ಯಂಡ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ದ ಕರೆಂಟ್. ಬಟ್ ಹಿಯರ್ ಯು ಹ್ಯಾವ್ ಟು ರೈಟ್ ಇಂಡ್ಯೂಸ್ಡ್ ಕರೆಂಟ್. ಕ್ಲಿಯರ್? ಇಂಡ್ಯೂಸ್ಡ್ ಕರೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. So next is loss of reflection, which is from light lesson. Here also you can expect both loss of reflection as well as loss of refraction. ಸೊ ಎರಡೂ ಕೇಳ್ಬಹುದು. ಜನರಲ್ ಆಗಿ ಇಲ್ಲಿ ಫಸ್ಟ್ ಲಾ ಸೆಕೆಂಡ್ ಲಾ ಅಂತಾನೆ ಕೇಳಲ್ಲ, ಜನರಲ್ ಆಗಿ ಕೇಳ್ತಾರೆ ಸ್ಟೇಟ್ ಲಾಸ್ ಆಫ್ ರಿಫ್ಲೆಕ್ಷನ್ ಅಥವಾ ಸ್ಟೇಟ್ ಲಾಸ್ ಆಫ್ ರಿಫ್ರಾಕ್ಷನ್ ಅಂತ. ಸೊ ಜನರಲ್ ಆಗಿ ಹತ್ರ ಕೇಳಿದಾಗ ಎರಡೂ ಲಾಸು ನೀವು ಬರಿಬೇಕಾಗತ್ತೆ. ಸೊ ಇಲ್ಲಿ ಫಸ್ಟ್ ಲಾ ಸೆಕೆಂಡ್ ಲಾ ಅಂತ ಎರಡು ಬರುತ್ತೆ. ಇಲ್ಲಿ ಫಸ್ಟ್ ಲಾ ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಿದೆ, ಸೊ ನಾವಿಲ್ಲಿ ಒಂದು ಮಿರರ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಒಂದು ಇನ್ಸಿಡೆಂಟ್ ರೇ ಯಾವ ಲೈನ್ ಬಂದು ಸ್ಟ್ರೈಕ್ ಮಾಡುತ್ತೋ ಇನ್ಸಿಡೆಂಟ್ ರೇ ಮಿರರ್ಗೆ ಟಚ್ ವಾಪಸ್ ಹೋಗುತ್ತೆ, ಅದನ್ನು ನಾವು ರಿಫ್ಲೆಕ್ಟೆಡ್ ರೇ ಅಂತ ಕರಿತೀವಿ. ಎರಡರ ಮಧ್ಯೆ ನಾವು ಒಂದು ನಾರ್ಮಲ್ ಲೈನ್ ತಗೋತೀವಿ. ಸೊ ನಾವು ದ ಆ್ಯಂಗಲ್ ಫಾರ್ಮ್ಡ್ ಬಿಟ್ವೀನ್ ದ ಇನ್ಸಿಡೆಂಟ್ ರೇ ಆ್ಯಂಡ್ ದ ನಾರ್ಮಲ್ ಲೈನ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. The same case, the angle formed between the normal line and the reflector adana angle of reflection anta. So iveredu equal anta baritive ashtene. First law is very simple, angle of incidence is equal to angle of reflection. ತೀರಾ ನಿಮಗೆ ಆ ಸ್ಟೇಟ್ಮೆಂಟ್ ಬರೆಯಕ್ಕೆ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ನೋಡಿ ಇಲ್ಲಿ ಈ ಥರನಾದರೂ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಆಫ್, ಈ ಥರ ಆದರೂ ಬರಿಬಹುದು. ಫಾರ್ಮುಲಾ ರಿಲೇಟೆಡ್ ಆದರೂ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಐದರ್ ಪೂರ್ತಿ ಸ್ಟೇಟ್ಮೆಂಟ್ ಬದಲು ಈ ಥರ ಸಿಂಪಲ್ ಆಗಿ ಬರಿಬೋದು. ಆ್ಯಂಗಲ್ ಐ ಇಸ್ ಈಕ್ವಲ್ ಟು ಆ್ಯಂಗಲ್ ಆರ್. ಇಟ್ ಅಂಡರ್ಸ್ಟುಡ್ ದಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಸೊ ಈಗ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಯಾವ್ಯಾವ ರೇ ಕಾಣ್ತಾ ಇದೆ? ಇನ್ಸಿಡೆಂಟ್ ರೇ ಇದೆ, ವಾಪಸ್ ಹೋಗಿರೋ ರಿಫ್ಲೆಕ್ಟೆಡ್ ರೇ, ಅವೆರಡರ ಮಧ್ಯೆ ನಮಗೆ ಒಂದು ನಾರ್ಮಲ್ ಲೈನ್. ಹೌದಾ? ಆ ಮೂರನ್ನು ಬರ್ಕೊಳ್ಳೋದು. ಇನ್ಸಿಡೆಂಟ್ ರೇ, reflected ray and normal line all lie on the same plane. They are all on the same plane. They have not gone anywhere. So they are all lie on the same plane. So this is about second law. Very simple. Angle of incidence is equal to angle of reflection. ಎರಡು ಈಕ್ವಲ್ ಅಂತ ಬರೀರಿ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಕರೆಕ್ಟ್. ಅದೇ ಥರ ಸೆಕೆಂಡ್ ಲಾ ಬಂದರೆ 3 ರೇಸೇ ಇರೋದು ನಮಗೆ. ಒಂದು ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ಅವೆರಡರ ಮಧ್ಯೆ ಬರೋದು ನಾರ್ಮಲ್ ಲೈನ್. ಸೊ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ನಾರ್ಮಲ್ ಲೈನ್ ಆಲ್ ಲೈಸ್ ಆನ್ ದ ಸೇಮ್ ಪ್ಲೇನ್. ದಿಸ್ ಇಸ್ ವೆರಿ ಲೈ ಆನ್ ದ ಸೇಮ್ ಪ್ಲೇನ್. ಸೊ ಇದು ಸೆಕೆಂಡ್ ಲಾ. ಸಿಂಪಲ್, ಪ್ರಾಕ್ಟೀಸ್ ಮಾಡಿ. ಸೊ ನಾವು ನೆಕ್ಸ್ಟ್ ಲಾಸ್ ಆಫ್ ರಿಫ್ಲೆಕ್ಷನ್ಗೆ ಹೋಗ್ತೀನಿ. ಸೊ ಲಾಸ್ ಆಫ್ ರಿಫ್ರಾಕ್ಷನ್ ಬಂದರು, ಇದು ತುಂಬಾ ಸಿಂಪಲ್. ಫಸ್ಟ್ ಲಾ ಅಲ್ಲಿ ನೀವು ಸೆಕೆಂಡ್ ಲಾ ಬರೆದ್ರಲ್ಲ, ಏನು ಬರೆದ್ರಿ? ರಿಫ್ಲೆಕ್ಷನಲ್ಲಿ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ,
ನಾರ್ಮಲ್ ಲೈನ್ ಆಲ್ ಲೈ ಆನ್ ದ ಸೇಮ್ ಪ್ಲೇನ್ ಅಂತ. ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿ, ಇನ್ಸಿಡೆಂಟ್ ರೇ ರಿಫ್ಲೆಕ್ಟೆಡ್ ರೇ ಬದಲು ರಿಫ್ರಾಕ್ಟೆಡ್ ರೇ, ನಾರ್ಮಲ್ ಲೈನ್ ಆಲ್ ಲೈ ಆನ್ ದ ಸೇಮ್ ಪ್ಲೇನ್. ಸೇಮ್ ಅಲ್ಲಿ ಸೆಕೆಂಡ್ ಲಾ ಕಲ್ತಿರ್ತೀರ. ಸೊ ಅದೇ ರಿಫ್ಲೆಕ್ಟೆಡ್ ಬದಲು ರಿಫ್ರಾಕ್ಟೆಡ್. ಸೊ ಹಿಯರ್ ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ಲೈನ್ ಆಲ್ ಲೈ ಆನ್ ದ ಸೇಮ್ ಪ್ಲೇನ್. ವೆರಿ ಸಿಂಪಲ್. ಸೆಕೆಂಡ್ ಲಾ ತುಂಬಾ ಸಿಂಪಲ್. ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಬರೆದ್ಬಿಡಿ ಅಷ್ಟೇ. ಇಲ್ಲಿ ನಾವು ಆ್ಯಕ್ಚುಲಿ ಸ್ಟೇಟ್ಮೆಂಟ್ ಬರೆಯೋದಾದರೆ ದಿ ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟು ದಿ ರೇಷಿಯೋ ಆಫ್ ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟು ದಿ ಸೈನ್ ಆಫ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್ ಅಂತ ನಾವು ಬರಿತೀವಿ. ಅದ್ರ ಬದಲು ಜಸ್ಟ್ ಇನ್ಸ್ಟೆಡ್ ಆಫ್ ಸ್ಟೇಟ್ಮೆಂಟ್ ಬದಲು ಸಿಂಪಲ್ ಆಗಿ ಸೈನ್ ರೇಷಿಯೋ ತಗೊಳ್ಳಿ, ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ. ಸೊ ಅದನ್ನು ಇದೇ ಸೆಕೆಂಡ್ ಲಾನ 1 ಮಾರ್ಕ್ಗೂ ಕೇಳ್ಬೋದು. ಸ್ಟೇಟ್ ಸ್ನೆಲ್ಸ್ ಲಾ ಅಂತ ಕೂಡ ಕೇಳಬಹುದು. ಸ್ಟೇಟ್ ಸ್ನೆಲ್ಸ್ ಲಾ ಅಂತ ಕೇಳಿದ್ರೆ ಸೇಮ್ ಬರೀರಿ, ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಸೊ ದಿಸ್ ಇಸ್ ಅಬೌಟ್ laws of refraction. So first law, incident ray, refracted ray and normal line all lie on the same plane. What about second law? Sin I by sin R is equal to constant. Sin I by sin R is equal to constant, and which is also called as Snell's law. So this is about today. In this session we learnt Ohm's law, Joule's law of heating effect, Fleming's left hand rule, Fleming's right hand rule, laws of reflection and laws of refraction. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಇನ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.